ನಮಸ್ಕಾರ ಕೆ ಫೆಲ ಆಗಿದ್ದೀರಾ, ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಸಡನ್ ಆಗಿ ಏನಿಲ್ಲಿ ನೆಕ್ಸಾದಲ್ಲಿ ಬಂದು ನಿಂತೀನಿ ಅಂತ ನಿಮ್ಗೆ ಒಂದು ಡೌಟ್ ಬಂದಿರುತ್ತೆ. ಸೊ ನೀವು ಹಳೆ ವಿಡಿಯೋದಲ್ಲಿ ನೋಡಿದ್ದೀರಾ, ನಾನು ಥಾರ್ ರಾಕ್ಸ್ನ ಆಲ್ರೆಡಿ ಬುಕ್ ಮಾಡಿದ್ದೀನಿ. ಬಟ್ ತುಂಬ ಕಮೆಂಟ್ಸ್ಗಳಲ್ಲಿ ಸಜೆಷನ್ ಬಂದಿದ್ದೇನು ಅಂತಂದರೆ ಒಂದ್ಸಲ ಜಿಮ್ನಿ ಗಾಡಿನ ಕೂಡ ನೋಡಿ ಅಂತ. ಸೊ ಹಂಗಾಗಿ ವಿಚಾರಿಸೋಣ ಅಂತ ಅಂದ್ಬಿಟ್ಟು ನಮ್ಮ ಮೈಸೂರಲ್ಲಿರೋ ಮಾರುತಿ ಸುಜುಕಿ ನೆಕ್ಸಾ ಹತ್ರ ಬಂದಿದ್ದೀನಿ. ವೈ ನಾಟ್ ಜಿಮ್ನಿ ಅಂತ ಒಂದು ಸಜೆಷನ್ ಕೊಟ್ಟಿರೋ ವ್ಯಕ್ತಿನಲ್ಲಿ ನಮ್ಮ ಕಾರ್ ಫಾರ್ಮರ್ಸ್ ಓನರ್ ನಿರಂಜನ್ ಅವರು ಕೂಡ. ಯಾಕೆ ಸಜೆಸ್ಟ್ ಮಾಡ್ತಾ ಇದ್ದೀರಾ ನನಗೆ ಜಿಮ್ನಿ? ಡಿಫ್ರೆನ್ಸ್ ಏನು ನನಗೀಗ ತಾರ್ಗೂ ಅಥವಾ ನನ್ನ ಯೂಸ್ಗೂ ನಿಮಗೆ ಏನು ಅನ್ಸುತ್ತೆ? ಸೈಜ್ ಅಲ್ಲ, ಗಾಡಿ ಸೈಜ್, ಕೆಪಬಿಲಿಟಿ. ಓಕೆ, ಅಂದ್ರೆ ಒಂಥರ ಗೋ ಎನಿವೇರ್ ಬೇಕಾದ್ರೂ ಹೋಗ್ಬೋದು, ಆಲ್ಟರೈನ್ ಮಾಡ್ಬೋದು, ಸ್ಟಿಕ್ಟಲ್ಲಿ ಇಟ್ಕೋಬಹುದು. ನೋಡಿ ಬಂದಿದ್ದೀವಿ, ಟೆಸ್ಟ್ ರೈಡ್ ವೆಹಿಕಲ್ ಅಲ್ಲಿದೆ. ಇದು ನೋಡಿ ಜಿಮ್ನಿ, ಬಟ್ ಚಿಕ್ಕದು ಫೀಲ್ ಆಗುತ್ತೆ ಅಲ್ವಾ ಬ್ರಾ? ಸಿಕ್ಕಾಪಟ್ಟೆ ಕಾಂಪ್ಯಾಕ್ಟು, ಒಳ್ಳೆ ಪುಟಾಣಿ ಥರ. ಇದನ್ನೇ ಹಿಡ್ಕೋಬೋದು ಅಂತ. ಕರೆಕ್ಟು, ಸಿಂಪಲ್ ಆಗಿದೆ. ಇಲ್ಲ, ಇದು ಒಂಥರ ಡಿಫ್ರೆಂಟಾಗಿ ಚೆನ್ನಾಗೇ ಇದೆ. ಲೈಫ್ ಸ್ಟೈಲ್ ಹಾಂ, ನೋಡೋಣ ಇರಿ. ಸರ್ ನಿಮ್ಮ ಹೆಸರು? ನಿರಂಜನ್ ಮೊನ್ನೆ ಆಟೋಮೆಟಿಕ್ ಓಡಿಸಿದ್ದೆಲ್ಲ ಮ್ಯಾಟ್ರು, ಈಗ ಇರೋದು ಆಟ. ನೀವು ಹೇಳ್ತಿದ್ರಿ ಗೊತ್ತಾ ಕಷ್ಟ ಆಗುತ್ತೆ ಅಂತ. ಏನು ಈಗ ಡಿಫ್ರೆನ್ಸ್ ಏನು ಅದಕ್ಕೂ ಇದಕ್ಕೂ ರಾಕ್ಸ್ಗೆ? ನನಗೆ ಓಡಿಸಿರೋದ್ರಲ್ಲಿ ಓಕೆ ಅನ್ನಿಸ್ತಾ ಇದೆ. ಅದು ಹೆವಿ ವೆಹಿಕಲ್ ಬ್ರೋ, ಅದು ಹೆವಿ. ಇದೊಂದು ಸ್ವಲ್ಪ ಸಣ್ಣ ಅನ್ನಿಸ್ತಾ ಇದೆ. ನಿಮ್ಗೆ ಏನೋ ದೊಡ್ಡ ಇದು ಓಡ್ಸಂಗ್ ಅನ್ಸಲ್ಲ. ಆ ಥರ ಏನು ಫೀಲ್ ಇಲ್ಲ, ನಾರ್ಮಲ್ ಆಗಿದೆ. ಮೇಯ್ನ್ ಎಲ್ಲದಕ್ಕಿಂತ ಬಜೆಟ್ ಅಲ್ಲ. ಸೊ ಇದು ಎಷ್ಟು ಸರ್ ಆಟೋಮೆಟಿಕ್ ಟಾಪ್ ಎಂಡ್ ಎಷ್ಟಿದೆ? 18 ಲಕ್ಷದ. ಓಕೆ, ರೇಸಲ್ಲಿ ಹೋಗ್ತಾರೆ, ಟಚ್ ಮಾಡ್ಬೇಕಾರೆ ಅಂತ. ಗೋ ಎನಿವೇರ್, ಅಷ್ಟೇ. ಮೌಂಟೇನ್ ಗೋಟ್ ಅಂತ ಕರೆಯೋದಿಲ್ಲ, ಎಲ್ಲಿ ಬೇಕಾದ್ರೂ ಹೋಗ್ಬೋದು. ನನಗೆ ಪರ್ಸನಲ್ ಫೀಲ್ ಏನು ಅಂತಂದ್ರೆ ಅದೇ, ಅದು ಹೆವಿ ವೆಹಿಕಲ್ ಓಡಿಸ್ತಾ ಇದ್ದೆ ಅನ್ನೋ ಥರ ಫೀಲ್ ಆಗ್ತಿತ್ತು. ಇದೊಂಥರ ಚಿಕ್ಕದಾಗಿ ನೋಡಿ. ಈಗ ನಾನು ಆ್ಯಕ್ಚುಲಿ ಕಾರ್ ಓಡಿಸೋ ಅಭ್ಯಾಸ ಇಲ್ಲ ನನಗೆ, ಜಾಸ್ತಿ ರೇರು ನಾನು ಕಾರ್ ಓಡಿಸೋದು. ಅದರಲ್ಲಿ ಆಟೋಮೆಟಿಕ್ ಓಡಿಸ್ಬೇಕಾದ್ರೆ ಭಯನೂ ಇತ್ತು ನನಗೆ. ಹೆವಿ ವೆಹಿಕಲ್ ಲೈಕ್ ಓಕೆ ಹೆವಿ ಇದೆ ವೆಹಿಕಲ್ಲು, ನೋಡ್ಕೊಂಡು ಓಡಿಸ್ಬೇಕು ಅನ್ನೋ ತಲೆಯಲ್ಲಿತ್ತು. ಬಟ್ ಇದು ಈಸಿ ಇದೆ ಅಂತ ಅನ್ನಿಸ್ತಾ ಇದೆ. ಇವನ್ ಮ್ಯಾನುವಲಲ್ಲೂ ಕೂಡ ಆಟೋಮೆಟಿಕ್ ಮೇ ಬಿ ಇದಕ್ಕಿಂತನೂ ಕಂಫರ್ಟಬಲ್ ಅನ್ಸುತ್ತಲ್ಲ. ಬಟ್ ಅದೇ ನೀವು ಆಗಲೇ ಹೇಳ್ದಂಗೆ ಇಬ್ಬರಿಗೆ ಈಸಿ ಇದು ನನಗೆ ಅನ್ಸೋ ಪ್ರಕಾರ. ವಿತ್ ಲಗೇಜ್ ಅಲ್ಲ, ಅದು ಫೋಲ್ಡ್ ಮಾಡ್ಕೊಬಿಟ್ರೆ ಬೆಡ್ ಹಾಕೊಬಿಡ್ಬೋದು ನಿಮಗೆ. ರೋಡಲ್ಲಿ ಓಕೆ ಅನ್ನಿಸ್ತು, ಬಟ್ ಆಫ್ ರೋಡ್ ಕೆಪಬಿಲಿಟಿ ನೋಡೋ ಅವಶ್ಯಕತೆ ಇಲ್ಲ ಜಿಮ್ನಿದು. ಬಟ್ ಸ್ಟಿಲ್ ನಾವು ಟೆಸ್ಟ್ ಡ್ರೈವ್ ತಂದಿರೋದ್ರಿಂದ ಒಂಚೂರು ಟ್ರೈ ಮಾಡಿದ್ರೆ ಬೆಸ್ಟು ಫೀಲ್ ಆಗುತ್ತೆ ಕಂಪೇರ್ ಟು ಥಾರ್ ರಾಕ್ಸು. ಅದರಲ್ಲಿ ಇಷ್ಟು ಫೀಲ್ ಆಗಲಿಲ್ಲ. ಅದರದ್ದು ಇಂಡಿಪೆಂಡೆಂಟ್ ಸಸ್ಪೆನ್ಷನ್ ಫ್ರಂಟ್, ಇದು ಫೀಲ್ ಆಗುತ್ತೆ. ಆ ಕಡೆ ಹೋಗೋಣ, ಸ್ಟ್ರೈಟಾ? ಆಫ್ ರೋಡ್ ಮಾಡಕ್ಲ ಬೇಡ, ಏನಿಲ್ಲ, ಹೋಗ್ತಾ ಇದ್ದಾರ. ಈಸಿ ಇದೆ ಬ್ರೋ ಡ್ರೈವಿಗೆ. ಮೈಲ್ಡ್ ಆಫ್ ರೋಡಿಂಗ್ ಅಥವಾ ಎಕ್ಸ್ಟ್ರೀಮ್ ಆಫ್ ರೋಡಿಂಗ್ ಬಂದಾಗ ನಾವು ಇಷ್ಟು ಸ್ಪೀಡಲ್ಲಿ ಇರಲ್ಲ. ನಾವೇನಂತ ಹೇಳಿದ್ರೆ ಆಫ್ ರೋಡ್ ಎಂಗೇಜ್ ಮಾಡ್ಕೊಂಡಿರ್ತೀವಿ, ಆಗ ನಮಗೆ ಅದು ಸ್ಪೀಡೇ ಹೋಗಲ್ಲ, ಅದು ಕೇಪಬಿಲಿಟೀಸ್ ಮೇನ್ ಆಗಿರುತ್ತೆ. ಕರೆಕ್ಟ್. ಬಟ್ ಆಲ್ ಟೆರೇನ್ ಎಂತ ಟೆರೇನ್ಲು ಬಿಟ್ರು ಬರ್ತೀನಿ ಅನ್ನಂಗೆ ಇರುತ್ತೆ. ಹೌದು. ಈಗ ಆ ಲೆಕ್ಕಕ್ಕೆ ಕಾಸ್ಟ್ ವೈಸ್ ನೋಡಕ್ಕೆ ಹೋದರೆ ಬೆಸ್ಟ್ ಇದೆ ಕಂಪೇರ್ ಟು ರಾಕ್ಸು.
ನಿಮ್ಮ ಹಳ್ಳಿ ರೋಡ್ ಕಡೆಗೆಲ್ಲ ಕಾಂಪ್ಯಾಕ್ಟ್ ಆಗಿರುತ್ತೆ. ಅದು ವಿಡ್ತ್ ಜಾಸ್ತಿ ಬರುತ್ತೆ. ಯಾವ್ದು ಹೇಳಿ? ರಾಕ್ಸು ಇದು ಆರಾಮಾಗಿ ಎಲ್ಲಿ ಯಾವ ಸಂಧಿ ಗಿಂದಿ ಎಲ್ಲಿ ಬೇಕು ನುಗ್ಸ್ಕೋಬೋದು. ಮೇಜರ್ ನಿಮಗೆ ಸಿಟೀಸಲ್ಲಿ ತಲೆ ಕೆಟ್ಟೋಗುತ್ತೆ ಆ ಗಾಡಿ. ಟರ್ನಿಂಗ್ ರೇಡಿಯಸ್ ಒಂದು ನೆಗೋಷಿಯೇಟ್ ಮಾಡ್ಕೊಂಡ್ರೆ ಸ್ವಲ್ಪ ಈಸಿ ಗೋ ಎನಿವೇರ್ ಅಂತ ಆ ಥರ ಈಸಿ ಆಯ್ತು ಸರ್. ಡಿಫ್ರೆನ್ಸ್ ಏನು ಸರ್ ಈಗ ಬೇಸ್ ಮಾಡಲ್ಗೂ ಇದಕ್ಕೆ? ಜಿಮ್ನಲ್ಲಿ ನಿಮಗೆ ಈ ಟಾಪ್ ಎಂಡಲ್ಲಿ ಸೊ ಫೀಚರ್ ಪ್ಯಾಕ್ಡ್ ವೆಹಿಕಲ್. ಸೊ ಮೆಜಾರಿಟಿ ಒಂದ್ಸತಿ ನೀವು ಟಾಪ್ ಎಂಡ್ ಫೀಚರ್ ನೋಡಿದ ಕೂಡಲೇ ಟಾಪ್ ಎಂಡ್ ಕಡೆಗೆ ಅಟ್ರಾಕ್ಟ್ ಆಗೋದು ಜಾಸ್ತಿ. ಓಕೆ, ಫಾರ್ ಎಕ್ಸಾಂಪಲ್ LED ಪ್ರೊಜೆಕ್ಟರ್ಸ್ ಇರ್ಬೋದು, ಹೆಡ್ಲೈಟ್ ವಾಷರ್ ಇರ್ಬೋದು ನಿಮಗೆ. ಸೊ ಅಗೇನ್ ನಿಮಗೆ ಅಲಾಯ್ಸ್ ಬರುತ್ತೆ. ಸೊ ಸ್ಮಾರ್ಟ್ ಕೀಲೆಸ್ ಎಂಟ್ರಿ, ಪುಷ್ ಬಟನ್ ಸ್ಟಾರ್ಟ್. ಸೊ ನಾವು ಎಲೆಕ್ಟ್ರಿಕಲಿ ಫೋಲ್ಡಬಲ್ ಅಂಡ್ ಅಡ್ಜಸ್ಟಬಲ್ ಪವರ್ ವೇಮ್ ಅಂತ ಹೇಳಿದ್ವಿ. 9 ಇಂಚ್ ಡಿಸ್ಪ್ಲೇ ಬರುತ್ತೆ ನಿಮಗೆ. ಇದರಲ್ಲಿ ಕ್ರೂಸ್ ಕಂಟ್ರೋಲ್ ಬರುತ್ತೆ ಟಾಪ್ ಎಂಡ್ ಅಲ್ಲಿ. ಕ್ರೂಸ್ ಕಂಟ್ರೋಲ್ ಆಗಿ ಸೆಟ್ ಮಾಡಿಬಿಟ್ರೆ ಹೋಗುತ್ತೆ. ಸ್ಪೀಡ್ ಫಿಕ್ಸ್ ಮಾಡ್ಕೊಂಡ್ರೆ ಅಟ್ ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ. ಆ ಪ್ರೈಸ್ ಡಿಫರೆನ್ಸ್ಗೆ ಜಸ್ಟಿಫೈ ಮಾಡುತ್ತೆ. ಹೌದು, ಜಸ್ಟಿಫೈ ಮಾಡುತ್ತೆ ಸರ್. ಒಂದು ಮೈಲ್ಡ್ ಆಫ್ ರೋಡ್ ಕಂಡೀಷನ್ ಅಂತ ಹೇಳ್ಬೋದು ನಾವು. 4L ಅಂತ ಹೇಳಿದ್ರೆ ಎಕ್ಸ್ಟ್ರೀಮ್ ಆಫ್ ರೋಡ್. ಅಲ್ಲಿ ಸ್ಪೀಡ್ ಬೇಕಾಗಿಲ್ಲ, ಟ್ರಾಕ್ಷನ್ ಬೇಕಾಗಿರುತ್ತೆ. ರೋಡ್ ಪ್ರೆಸೆನ್ಸ್ ನ ನೋಡಿದ್ರೆ ಜಿಮ್ನಿ ನಿಮ್ಗೆ ಯಾವ ತರ ಕಾಣಿಸುತ್ತೆ ಅಂತಂದ್ರೆ, ನೋಡಿ ಈ ಹೈವೇನಲ್ಲಿ ನಿಲ್ಸಿದೀನಿ, ಒಂದು ಅರ್ಧ ಲೇನಲ್ಲೂ ಇನ್ನೂ ಅರ್ಧ ಐತೆ. ಸೊ ಅಂತಂದ್ರೆ ಎಷ್ಟು ಕಾಂಪ್ಯಾಕ್ಟ್ ಆಗಬೇಕೋ ಅಷ್ಟು ಕಾಂಪ್ಯಾಕ್ಟ್ ಡಿಸೈನ್ ಆಗಿದೆ, ಮತ್ತೆ ಚೋಟಾ ಮೋಟಾ ತರ ಕಾಣಿಸುತ್ತೆ. ಅಂಡ್ ಮೋರ್ ಎವರ್ ಸೊ 5 ಡೋರ್ ಇರೋದ್ರಿಂದನೂ ಕೂಡ ಸ್ಪೇಷಿಯಸ್ ಆಗೇ ಇದೆ. ಬಟ್ ತಾರ್ ರಾಕ್ಸ್ ಲೆವೆಲ್ಗೆ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಏಕೆಂತಂದರೆ ನೋಡಿ, ಈ ಒಂದು ಜಾಗ ಇದೆಯಲ್ಲ ಕಾಂಪ್ಯಾಕ್ಟ್ ಇದೆ. ಸ್ಪೇಸ್ ನೀವು ರಾಕ್ಸ್ಗೂ ಇದಕ್ಕೂ ನೋಡ್ತು ಅಂತಂದರೆ ಸ್ಪೇಸು ಒಂದು ಸ್ವಲ್ಪ ಚಿಕ್ಕದಾಗೇ ಇದೆ. ನನಗನ್ಸೋ ಪ್ರಕಾರ ಇದು ಇಬ್ಬರು ಯಾರಾದರೂ ನೋಡಿ, ಗಂಡ ಹೆಂಡ್ತಿ ಇಬ್ಬರು ಲಾಂಗ್ ರೈಡ್ಗೆ ಹೋಗ್ತಾ ಇದ್ದಾರೆ ಅಂತಂದರೆ ಅವರಿಬ್ಬರೂ ಎಲ್ಲ ಲಗೇಜನ್ನು ಕೂಡ ಹಾಕ್ಕೊಂಡು ಹೋಗೋಕ್ಕೆ ಒನ್ ಆಫ್ ದ ಬೆಸ್ಟ್ ಕಾರ್ ಅಂತ ನನಗನ್ಸುತ್ತೆ ಈ ಬಜೆಟ್ ಒಳಗಡೆ. ಸೊ ತಾರ್ ರಾಕ್ಸು ಹೌದು ಪ್ರೀಮಿಯಮ್ ಇದೆ, ಬಟ್ ಆದರೆ ಅಷ್ಟೇ ಕಾಸ್ಟ್ಲಿ ಕೂಡ ಇದೆ. ಸೊ ಇದಕ್ಕೆ ಕಂಪೇರ್ ಮಾಡಿದ್ರೆ ಒಂದು ಹೆಚ್ಚು ಕಡಿಮೆ 7 ರಿಂದ 8 ಲಕ್ಷ ಸೇವ್ ಆಗುತ್ತೆ. ಸೊ ಎಂಟ್ರಿ ಲೆವೆಲ್ ಅವ್ರಿಗೆ ಇದು ಬೆಸ್ಟು ಅಂತ ನನಗೆ ಫೀಲ್ ಆಗುತ್ತೆ. ಮತ್ತು ಇಲ್ಲಿ ಈ ಡಿಸ್ಪ್ಲೇಗಳಾಗಿರ್ಬೋದು ಅಥವಾ ಓಡೋಮೀಟ್ರ್ಗಳಾಗಿರ್ಬೋದು ಎಷ್ಟು ಸಿಂಪಲ್ಲಾಗಿ ಕೊಡಬೇಕೋ ಅಷ್ಟು ಸಿಂಪಲ್ಲಾಗಿ ಕೊಟ್ಟಿದ್ದಾರೆ. ಸೊ ಇಲ್ಲೇನು ತುಂಬ ಜಾಸ್ತಿ ಫೀಚರ್ಸ್ನ ಆ್ಯಡ್ ಮಾಡಿ ಅವೆಲ್ಲ ಏನಿಲ್ಲ. ಈ ಓಲ್ಡ್ ಸ್ಕೂಲ್ ಮೆಥಡ್ ಏನಿದೆಯೋ ಅದೇ ಥರನೇ ಐತೆ. ಆ್ಯಂಡ್ ಸ್ಟೇರಿಂಗ್ ಬಗ್ಗೆ ಮಾತಾಡಬೇಕು ಅಂತಂದರೆ ಇಲ್ಲಿ ನೋಡಿ ಕ್ರೂಸ್ ಕಂಟ್ರೋಲ್ ಬರುತ್ತೆ. ಸೆಟ್ ಮಾಡ್ಕೊಂಡ್ರೆ ಸ್ಪೀಡನ್ನು ಅದು ಕೂಡ ಮೇಂಟೈನ್ ಆಗುತ್ತೆ. ಸೊ ಇದರಲ್ಲಿ ಜಸ್ಟಿಸ್ ಏನು ಅಂತಂದರೆ ಇರೋದ್ರಲ್ಲಿ ಟಾಪ್ ಎಂಡ್ ಹೋಯ್ತು ಅಂತಂದರೆ ಈ ಬಜೆಟ್ಗೆ ಮತ್ತು ಈ ಕೊಟ್ಟಿರೋಂಥ ಪ್ರೈಸ್ಗೆ ವರ್ತ್ ಅಂತಲೇ ಇದನ್ನು ಹೇಳ್ಬೋದು. ಆ್ಯಂಡ್ ಎಲ್ಲ ಕಾರಲ್ಲೂ ಕೂಡ 4x4 ಗೇರ್ ಲಿವರ್ ಇದ್ದೇ ಇರುತ್ತೆ. ಯಾಕೆಂತಂದರೆ ಇದರಲ್ಲಿ ಇರೋದೇ ಎಲ್ಲವೂ ಕೂಡ 4x4 ಅಂತಂದರೆ ಕೋರ್ ಆಫ್ ರೋಡಿಂಗ್ ವೆಹಿಕಲ್ ಇದು. ಮತ್ತು ನೀವು ಇಲ್ಲಿ ನೋಡ್ಬೋದು ಈ ಪ್ಲಾಸ್ಟಿಕ್ದು ಐಟಮ್ ಎಲ್ಲ ಇದೆಯಲ್ಲ, ಸೊ ಇದು ನಿಮಗೆ ಪ್ರೀಮಿಯಂ ಲುಕ್ ಆಗಿ ಏನು ಕಾಣಲ್ಲ. ಸೊ ಅದು ನಿಮ್ಗೆ ಗೊತ್ತಿರೋಂಗೆ ಇಂಡಿಯಾ ಮಾರ್ಕೆಟಲ್ಲಿ ಕಾಸ್ಟ್ ಕಟಿಂಗ್ನ ಮಾಡೋಕ್ಕೆ ಸೊ ಈ ಥರ ಮಾಡಿದ್ದಾರೆ. ಸರ್ ಏರ್ ಬ್ಯಾಗ್ ಎಷ್ಟಿದೆ ಟೋಟಲು? 6 ಏರ್ ಬ್ಯಾಗ್ಸಾ? ಫ್ರಂಟ್ 2 ಮತ್ತು ಫ್ರಂಟ್ 2 ನಿಮಗೆ ಪಿಲ್ಲರ್ 2 ಓಕೆ ಬರುತ್ತೆ ನಿಮಗೆ. 6 ಏರ್ ಬ್ಯಾಗ್ ಸ್ಟ್ಯಾಂಡರ್ಡ್. ಓಕೆ. ಸೊ ಅಂಡ್ ಮೋರ್ ಎವರ್ ಇದರಲ್ಲಿ ನೀವು ಬೂಟ್ ಸ್ಪೇಸ್ನ ನೋಡ್ಬೋದು. ಬೂಟ್ ಸ್ಪೇಸ್ ನೋಡ್ತು ಅಂತಂದರೆ ಬೂಟ್ ಸ್ಪೇಸ್ ಬರೋಕ್ಕಿಂತ ಮುಂಚೆ ವೀಲ್ ಬಗ್ಗೆ ಮಾತಾಡಬೇಕು. ಇದರಲ್ಲಿ ಏನು ಸ್ಟೆಪ್ನಿ ಕೊಟ್ಟಿದ್ದಾರೋ ಅದು ಕೂಡ ಅಲೈನೇ ಕೊಡ್ತಾರೆ, ಅದೊಂದು ಬೆಸ್ಟು. ಇದೇನು ಬ್ರೋ ಇದು? ಓಕೆ, ಸ್ಮಾರ್ಟ್ ಕೀಲೆಸ್. ಓಹೋ ನೋಡಿ, ಬೂಟ್ ಸ್ಪೇಸು ನಾವು ರಾಕ್ಸಲ್ಲಿ ನೋಡಿದಾಗ ತುಂಬ ದೊಡ್ಡದಾಗಿತ್ತು. ಮೇ ಬಿ ಅದರಲ್ಲಿ ಒಂದು 4-5 ಟ್ರಾವೆಲ್ ಬ್ಯಾಗ್ನ ಕೂಡ ನಾವು ಕಂಫರ್ಟಬಲಾಗಿ ಇಟ್ಕೊಂಡು ಹೋಗ್ಬೋದಿತ್ತು. ಬಟ್ ಇದರಲ್ಲಿ ನಾವು ಆ ಥರ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ನಾನು ಮೊದಲೇ ಹೇಳ್ದಂಗೆ ಯಾರಾದರೂ ಇಬ್ಬರು ಇದ್ದಾರೆ, ಗಂಡ ಹೆಂಡ್ತಿ ಅಥವಾ ಫ್ರೆಂಡ್ಸ್ ಇಬ್ಬರು ಹೋಗ್ತಾ ಇದ್ದಾರೆ ಅಂತಂದರೆ ಅವರ ಲಗೇಜ್ಗಳನ್ನ ಇಲ್ಲಿ ಇಟ್ಕೊಂಡು ಹೋಗ್ಬೋದು. ಮೇ ಬಿ ಇಲ್ಲಿ ಕಿಚನ್ ಐಟಮು ಈ ಥರ ಐಟಮ್ಗಳು, ವಾಟ್ರು ಇವೆಲ್ಲ ಇಟ್ಕೊಂಡು ಅಲ್ಲಿ ಲಗೇಜಸ್ನ ಶಿಫ್ಟ್ ಮಾಡ್ಕೊಬೋದು. ಆ್ಯಂಡ್ ಮೇಯ್ನಾಗಿ ಇದರ ಪರ್ಪಸೇ ಬಂದ್ಬಿಟ್ಟು ಆಫ್ ರೋಡ್.
ಆಫ್ ರೋಡ್ಗೆ ಅಂತ ಏನು ಬೇಕೋ ಅದನ್ನು ಪರ್ಫೆಕ್ಟಾಗಿ ಕೊಟ್ಟಿದ್ದಾರೆ. ಸೊ ಸ್ಪೇಸ್ ನೋಡ್ಬೋದು ನೀವು. ಇದರಲ್ಲಿ ನಾವು ರಾಕ್ಸಲ್ಲಿ ನೋಡಿದ್ವಲ್ಲ, ರಾಕ್ಸ್ ಆ್ಯಕ್ಚುಲಿ ಲೆಂತ್ ಇದೆಯಾ ನಿರಂಜನ್ ಬ್ರೋ? ಇದಕ್ಕಿಂತ ಲೆಂತ್ ಇದೆ. ಸೊ ಲೆಂತ್ ಇದ್ದಾಗ ಗಾಡಿ ನೀವು ಯಾವ್ದಾದ್ರು ಒಂದು ಟೆರನಲ್ಲಿ ಆಫ್ ರೋಡ್ ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಗೆ ಅದು ಸ್ಟ್ರಕ್ ಆಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ಚಾಸಿ ಬಗ್ಗೆ ಅಲ್ಲಿ ಏನೋ ಹೇಳಿದ್ರಿ ಸರ್ ನೀವು. ಅಂದ್ರೆ ಸ್ಪೆಷಲಿ ಬಿಲ್ಟ್ ಫಾರ್ ಆಫ್ ರೋಡ್ ಕಂಡೀಷನ್ ಅಂತ ಹೇಳಿದ್ವಿ. ಓಕೆ ಓಕೆ. ಅಂದ್ರೆ ಸ್ಟ್ರಾಂಗ್ ಎನಫ್ ಮತ್ತೆ ಕೇಪಬಲ್ ಎನಫ್, ಅದಕ್ಕೆ ಲ್ಯಾಂಡರ್ ಫ್ರೇಮ್ ಅಂತ ಹೇಳ್ತೀವಿ. ಓಕೆ. ಆ್ಯಂಡ್ ಮೋರ್ ಓವರ್ ನೀವು ಒನ್ ಸ್ಟ್ರಕ್ಚರ್ ಅಂತ ಏನೋ ಹೇಳಿದ್ರಿ ನನಗೆ ಅಲ್ಲಿದ್ದಾಗ. ಬಾಡಿ ಬರುತ್ತೆ ಬಾಡಿ. ಓಕೆ. ಇದ್ರ ಮೇಲೆ ಬಾಡಿ ಸಿಂಗಲ್ ಶೆಲ್ ಬಾಡಿ. ನಿಮಗೆ ಸಿಂಗಲ್ ಶೆಲ್ ಅಂತ ಹೇಳಿದ್ರೆ ನಿಮಗೆ ಸ್ಟ್ರಕ್ಚರ್ ಡ್ಯಾಮೇಜಸ್ ಮತ್ತೆ ಸ್ಟ್ರಕ್ಚರ್ ಇದಾಗೋದು ತುಂಬಾ ಕಮ್ಮಿ. ಅಂದರೆ ಕೊಲ್ಯಾಪ್ಸ್ ಆಗೋದು ರೇಟ್ಸ್ ಕಡಿಮೆ ಅಂತನಾ? ಓಕೆ. ಲೆಂತ್ 4 ಮೀಟರ್ ಒಳಗೆ ಬರುತ್ತೆ. ಟ್ಯಾಕ್ಸ್ ಕಾಂಪನ್ಸೇಷನ್ ಎಲ್ಲ ಇದಾಗುತ್ತೆ. ಹೌದು, ನಾನು ನೋಡಿದೆ ಇದರಲ್ಲಿ ಎಷ್ಟು RTO 40,000 ಸಮಥಿಂಗ್ ಏನೋ ಇದೆ. ಬಟ್ ರಾಕ್ಸ್ಗೆ 2 ಲಕ್ಷ ಚಿಲ್ಲರೆ ಇದೆ RTO ಇದು. ನೋಡಿ ಈ ಫೀಚರ್ ಯಾವುದ್ರಲ್ಲೂ ಇಲ್ಲ. ಯಾವುದು? G ವ್ಯಾಗನ್ ಇರ್ಬೋದು. ವಿಂಡ್ಶೀಲ್ಡ್ ವಾಷರ್. ಓ, ಇದಕ್ಕೆ ಹೆಡ್ಲೈಟ್ ವಾಶ್ ಮಾಡೋಕ್ಕೆ ನೀರು ಬರುತ್ತೆ ಅಂತ. ಎಸ್, ಬಂತು. ಆಫ್ ರೋಡ್ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿರುತ್ತೆ. ಎಸ್, ಆ ಜಾಗದಲ್ಲಿ ನಾನು ಇಳಿದೆ ಒಳಗಡೆನೆ. ನೈಟ್ ಟೈಮಲ್ಲೂ ಕಂಫರ್ಟಾಗಿ ರೈಡ್ ಮಾಡೋದಕ್ಕೋಸ್ಕರ ಮಾಡಿದ್ದಾರೆ. ಸೊ ಈ ಫೀಚರ್ನ ನೀವು ನೋಡ್ತಾ ಇದ್ರೇ ಗೊತ್ತಾಗುತ್ತೆ. ಕಂಪೇರ್ ಟು ತಾರ್ ರಾಕ್ಸ್ ಏನು ಬಂದಿದೆಯೋ ಅದು ಆಲ್ಮೋಸ್ಟು ಸಿಟಿನೂ ಕನ್ಸಿಡರ್ ಮಾಡಿಕೊಂಡು ಜಾಸ್ತಿ ಫೋಕಸ್ ಮಾಡಿದ್ದಾರೆ. ಆದರೆ ಈ ಗಾಡಿ ಹಂಗಲ್ಲ. ಇದು ಆಲ್ಮೋಸ್ಟ್ ಫೋಕಸ್ ಫಾರ್ ಯಾವುದಕ್ಕೆ ಅಂತಂದರೆ ಆಫ್ ರೋಡ್ಗೆ. ಬಟ್ ಎಕ್ಸ್ಟ್ರೀಮ್ ಆಫ್ ರೋಡ್ ಏನು ನಾವಿಲ್ಲಿ ಹೊಡೆದು ನೋಡಲಿಲ್ಲ, ಯಾಕಂದರೆ ನಮಗಿನ್ನ ಆ ಟೈಮ್ ಸಿಕ್ಕಲಿಲ್ಲ. ಬಟ್ ಇಷ್ಟು ನಾನು ಓಡಿಸೋದ್ರಲ್ಲಿ ಕಂಫರ್ಟಬಲ್ ಅನ್ನಿಸ್ತಿದೆ. ರಾಕ್ಸಲ್ಲಿ ನಾನು ಟಾಪ್ ಎಂಡ್ ಹೋಗಬೇಕು ಅಂತಂದರೆ 29 ಲಕ್ಷ ಇದೆ. ಅದೇ ಇದನ್ನು ತಗೊಂತೀನಿ ಅಂತಂದರೆ ನನಗೆ ಟಾಪ್ ಎಂಡ್ ಎಷ್ಟು ಹೇಳಿ ಸರ್? 18,40,000 ಸಿಗುತ್ತೆ. ಸೊ ವ್ಯಾಲ್ಯೂ ಫಾರ್ ದ ಮನಿ. ಮತ್ತು ಇನ್ನೊಂದು ನಾನೇನು ಯೋಚನೆ ಮಾಡ್ತಾಯಿದ್ದೀನಿ ಅಂತಂದರೆ, ರಾಕ್ಸ್ನ ಕ್ಯಾನ್ಸಲ್ ಮಾಡಿದೆ ಅಂತಲ್ಲ, ರಾಕ್ಸು ತಲೆಯಲ್ಲಿದೆ. ಬಟ್ ಒಂದೇನು ಅಂತಂದರೆ ಫಿನಾನ್ಷಿಯಲ್ ರಿಸ್ಕ್ ತಗೊಳ್ಳೋದು ಬೇಡವಾ, ಅಥವಾ ನಾನು ಎಂಟ್ರಿ ಲೆವೆಲಲ್ಲಿ ಹೋಗ್ತಾ ಇದ್ದೀನಿ ಅಂತಂದರೆ, ಈಗ ನಾನು ಹೆಂಗೆ ಇಷ್ಟು ಪಲ್ಸರ್ ಓಡಿಸ್ಕೊಂಡು ಅದಾದಮೇಲೆ ಎಕ್ಸ್ಪಲ್ಸಿಗೆ ಬಂದು ಅದಾದಮೇಲೆ 390 ಅಡ್ವೆಂಚರಿಗೆ ಬಂದು ಆ ಥರ ಒಂದು ಕಾರ್ಗೆ ಎಂಟ್ರಿ ತಗೋತಾ ಇದ್ದೀನಿ ಅಂತಂದ್ರೂ ಕೂಡ ಎಂಟ್ರಿ ಲೆವೆಲಿಂದ ಹೋದರೆ ಒಳ್ಳೆಯದು ಅಂತ ನನಗನ್ನಿಸ್ತು. ಸೊ ಹಂಗಾಗಿ ಇದನ್ನು ಕೂಡ ಇವತ್ತು ಒಂದು ಡ್ರೈವ್ ಮಾಡಿ ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದೀನಿ. ಸೊ ಫೈನಲಿ ನೋಡೋಣ ಏನಾಗುತ್ತೆ ಅಂತ ಡಿಸೈಡ್ ಮಾಡೋಣ. ಜೊತೆಗೆ ನಮ್ಮ ನಿರಂಜನ್ ಬೈ ಇಲ್ಲೇ ಇದ್ದಾರೆ. ಸೊ ನಮ್ದು ಏನೇ ಕಾರ್ದು ಇನ್ಫಾರ್ಮೇಷನ್ ಬೇಕು ಅಥವಾ ನಮ್ಮದು ಕಾರ್ ಏನಾದರೂ ಕೇಳಬೇಕು ಅಂತಂದರೆ ಇವ್ರ ಹತ್ರ ಬರ್ತೀವಿ. ಸೊ ಇವರು ನಾನು ಕೇಳಿದ್ದಕ್ಕೆ ನಾವು ಗೋವಾ ಮೊನ್ನೆ ಹೋದಾಗ ಬರೀ ಇದೇ ಡಿಸ್ಕಷನ್ ಆಗಿದೆ. ಕಾರಲ್ಲಿ ಫುಲ್ಲು ಯಾವುದು ಅಂತ ತಲೆ ಕೆಟ್ಟೋಗಿದೆ. ಮೊನ್ನೆ ನಾನು ಹಿಂಗೆ ಯೋಚನೆ ಮಾಡಬೇಕಾದ್ರೆ ಓಕೆ ಸರ್ ನಮ್ಮ ಲೆವೆಲ್ಗಿದೆ, ಜೊತೆಗೆ ಇದನ್ನು ತಗೊಂಡ್ರು ಆಫ್ ರೋಡ್ ಎಕ್ಸ್ಟ್ರೀಮ್ ಏನಾದರೂ ಮಾಡ್ತೀನಿ ಅಂತಂದ್ರು, ಅಥವಾ ಎಲ್ಲೋ ಒಂದು ಕಡೆ ಸ್ಟೇಗೆ ಹೋದಾಗ ಒಂದು ಎಂಜಾಯ್ ಮಾಡ್ತೀನಿ ಅಂತಂದರೆ ಇದು ಬೆಸ್ಟ್ ಅಂತ ಅನ್ನಿಸ್ತಾ ಇದೆ. ಸೊ ಡಿಸೈಡ್ ಮಾಡ್ತೀನಿ. ಸೊ ನಿರಂಜನ್ ಬ್ರೋನೇ ಇವಾಗ ಮೈಸೂರಲ್ಲಿ ನೆಕ್ಸಾ ಶೋರೂಮ್ಗೆ ಕರ್ಕೊಂಬಂದು ಒಳ್ಳೆ ಡ್ರೈವ್ ಕೊಟ್ಟರು. ಸರ್ ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಹೇಳ್ತಾ ನಮ್ಮ ನಿರಂಜನ್ ಬೈಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ ಈ ವ್ಲಾಗ್ನಲ್ಲಿ ಎಂಡ್ ಮಾಡ್ಕೊತೀನಿ. ನೆಕ್ಸ್ಟಲ್ಲಿ ಅಪ್ಡೇಟ್ ಕೊಡ್ತೀನಿ ಯಾವ ಕಾರ್ನ ನಾನು ಪಕ್ಕ ಬುಕ್ ಮಾಡಿ ಪಕ್ಕ ತಗೋತಾ ಇದ್ದೀನಿ ಅಂತ. ಇಷ್ಟು ಹೇಳ್ತಾ ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.